KNS ಸಮೂಹ ಪ್ಲಾಟೆಡ್ ಡೆವಲಪ್ಮೆಂಟ್ ನೆಲಮಂಗಲದಲ್ಲಿ ಲಾಂಚ್ ಆಗ್ತಾ ಇದೆ. ಒಳಗಡೆ ಬಂದರೆ ಇದು ರೋಡ್ ಇದು. ಸೊ ರೋಡ್ ಪ್ಲಾಟೆಡ್ ಡೆವಲಪ್ಮೆಂಟ್ ಆಗುತ್ತೆ ಜಾಗ ಇದು. ಟೋಟಲ್ ಏರಿಯಾ ಇದು. ತುಮಕೂರು ರೋಡ್ ವೆರಿ ಕ್ಲೋಸ್ ಟು, ಇಲ್ಲಿಂದ ನಿಮಗೆ 1 ಕಿಲೋಮೀಟರ್ ಆಗುತ್ತೆ. ಇವತ್ತು ಲಾಂಚ್ ಡೇ ಇದೆ. ಇಲ್ಲಿ 70 ಎಕರ್ಸ್ ಪ್ಲ್ಯಾನ್ ಇದು, ಮಾಸ್ಟರ್ ಪ್ಲ್ಯಾನು ಈಗ ರಿಲೀಸ್ ಆಗಿದೆ. ಸೊ ಇಲ್ಲಿ ಡೈಮೆನ್ಷನ್ ಬಂದು ನಿಮಗೆ 30, 40, 30, 50, 40, 60 ಆಪ್ಷನ್ ಇದೆ. ಸೊ ಪ್ರೈಸ್ ಸ್ಟಾರ್ಟ್ ಆಗೋದು ಬಂದು 60 lakhs ಸ್ಟಾರ್ಟ್ ಆಗುತ್ತೆ ನಿಮಗೆ. KNS ಸಮೂಹ ಪ್ರಾಜೆಕ್ಟಿಂದ ಮಿಸ್ಟರ್ ವಿನಯ್ ಅಂತ ಮಾತಾಡಿಸ್ತೀನಿ. ಒಂದು ನಿಮಗೆ 160+ ಎಕರ್ಸ್ ಬರೋ ಅಂಥದ್ದು. NH4 ಬಂದು ನಿಮಗೆ ವಿತಿನ್ ಫ್ಯೂ ಮಿನಿಟ್ಸ್ ಹೊರಗಡೆ ನೀವು ಕನೆಕ್ಟ್ ಆಗ್ತಾ. ಅಫಿಷಿಯಲಿ ನಾವೇನಂದರೆ ಫೇಸ್ 1 ಲಾಂಚ್ ಮಾಡ್ತಾ ಇದ್ದೀವಿ. ಇದು 51 ಎಕರ್ಸ್ 30 ಗುಂಟ 759 ಪ್ಲಾಟ್ಸ್ ಯೂನಿಟ್ಸ್ ಬರುತ್ತೆ ಇಲ್ಲಿ. ಹಾಗಾಗಿ ಪ್ರೈಸ್ ರೇಂಜ್ ಬಂದು 4899 ಸ್ಟಾರ್ಟ್ ಆಗಿ 5499 ಇದೆ. ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಸೊ ನಾನಿವತ್ತು KNS ಸಮೂಹ ಪ್ಲಾಟೆಡ್ ಡೆವಲಪ್ಮೆಂಟು ನೆಲಮಂಗಲದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಇದು ಬಂದು ಟೋಟಲ್ಲು 155 ಎಕರ್ಸ್ ಲ್ಯಾಂಡ್ ಏರಿಯಾ ಇದೆ. ಸೊ ಇವತ್ತು 70 ಎಕರ್ಸ್ ಲ್ಯಾಂಡ್ ಸ್ಪೇಸ್ 1 ಲಾಂಚ್ ಆಗಿದೆ. ಸೊ ಬನ್ನಿ, ನಾನು ಇವತ್ತು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ನೀವು ಮೇನ್ ಗೇಟಿಂದ ಒಳಗಡೆ ಬಂದರೆ ಇದು ರೋಡ್ ಇದು. ಸೊ ರೋಡ್ ಒಳಗಡೆ ಬಂದರೆ ಫುಲ್ಲು ಪ್ರಾಜೆಕ್ಟು ಕಾಣ್ತಾ ಇದೆ ನಿಮಗೆ. ಸೊ ಟೋಟಲ್ಲು ಫುಲ್ಲು ಎಂಟಿ ಇದೆ. ಸೊ ಇವಾಗ ಏನಾಗುತ್ತೆ ನಿಮಗೆ, ಇದೆಲ್ಲ ಸ್ಪೇಸ್ 1, ಸ್ಪೇಸ್ 2 ಡೆವಲಪ್ ಆಗುತ್ತೆ. ಸೊ ಈಗ ಸ್ಪೇಸ್ 1 ಡೆವಲಪಿಂಗ್ ಸ್ಟೇಜಲ್ಲಿದೆ. ಸೊ ಆಮೇಲೆ ನಿಮಗೆ ರೇರ್ ಅನ್ನೋ ನಂಬರು ಬಂದಿದೆ, ಎಲ್ಲ ಖಾಲಿ ಇದೆ, ಡೆವಲಪ್ ಆಗ್ತಾ ಇದೆ. ಸೊ ನೋಡಿ, ಇಲ್ಲೆಲ್ಲ ಏನು ಕಾಣ್ತಾ ಇದ್ದೀರೋ ಇದೆಲ್ಲ ಜಾಗ ಬಂದು ಪ್ಲಾಟೆಡ್ ಡೆವಲಪ್ಮೆಂಟ್ ಆಗುತ್ತೆ ಜಾಗ ಇದು. ಟೋಟಲ್ ಏರಿಯಾ ಇದು. KNS ಸಮೂಹ ಪ್ರಾಜೆಕ್ಟಿಂದ ಏರ್ಪೋರ್ಟ್ ಬಂದು 25 ಕಿಲೋಮೀಟರ್ಸ್ ಆಗುತ್ತೆ. ತುಮಕೂರು ರೋಡ್ ವೆರಿ ಕ್ಲೋಸ್ ಟು, ಇಲ್ಲಿಂದ ನಿಮಗೆ 1 ಕಿಲೋಮೀಟರ್ ಆಗುತ್ತೆ. ಸೊ ವೆರಿ ಕ್ಲೋಸ್ ಇದೆ ನಿಮಗೆ. ಕ್ವೀನ್ ಸಿಟಿನೂ ಇಲ್ಲಿಂದ ನಮ್ಮದು ದಾಬಾಸ್ಪೇಟಲ್ಲೇ ಬರುತ್ತೆ. ಕ್ವೀನ್ ಸಿಟಿನೂ ವೆರಿ ನಿಯರ್ ಬರುತ್ತೆ ಈ ಪ್ರಾಜೆಕ್ಟಲ್ಲಿ. ಫ್ಯೂಚರ್ ಡೆವಲಪ್ಮೆಂಟ್ ಸೊ ನೀವೇನು ನೋಡ್ತಾ ಇದ್ದೀರಾ, ಇವತ್ತು ಲಾಂಚ್ ಡೇ ಇದೆ ಇಲ್ಲಿ. ಸೊ ಕಸ್ಟಮರ್ಸ್ ಎಲ್ಲ ಬಂದಿದ್ದಾರೆ, ವಾಕಿನ್ಸ್ ಎಲ್ಲ ಬಂದಿದ್ದಾರೆ, ಕಸ್ಟಮರ್ಸ್ ಎಲ್ಲ ಬುಕ್ ಮಾಡ್ತಾ ಇದ್ದಾರೆ. ಪ್ರೀ ಲಾಂಚ್ ಆಫರ್ ಏನಿದೆ ಅದೆಲ್ಲ ಬೆನಿಫಿಷನ್ ತೊಗೊತಾ ಇದ್ದಾರೆ. ಸೊ ಒಳ್ಳೆ ಲಾಂಚ್ ಸ್ಟೇಜ್ ಇದೆ ಇವಾಗ. ಸೊ ನೀವೆಲ್ಲ ವಿಸಿಟ್ ಮಾಡ್ಬೋದು, ಪ್ರಾಜೆಕ್ಟ್ ಒಳಗಡೆ ಬರ್ಬೋದು. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಟೋಟಲು 70 ಎಕರ್ಸ್ ಪ್ಲ್ಯಾನ್ ಇದು, ಮಾಸ್ಟರ್ ಪ್ಲ್ಯಾನು. ಸೊ ನೋಡಿ, KNS ಸಮೂಹ ಪ್ರಾಜೆಕ್ಟಲ್ಲಿ 70 ಎಕರ್ಸು ಈಗ ರಿಲೀಸ್ ಆಗಿದೆ. ಸೊ ಇಲ್ಲಿ ಡೈಮೆನ್ಷನ್ ಬಂದು ನಿಮಗೆ 30, 40, 30, 50, 40, 60 ಆಪ್ಷನ್ ಇದೆ. ಸೊ ಪ್ರೈಸ್ ಸ್ಟಾರ್ಟ್ ಆಗೋದು ಬಂದು 60 lakhs ಸ್ಟಾರ್ಟ್ ಆಗುತ್ತೆ ನಿಮಗೆ. KNS ಸಮೂಹ ಪ್ರಾಜೆಕ್ಟಿಂದ ಮಿಸ್ಟರ್ ವಿನಯ್ ಅಂತ ಮಾತಾಡಿಸ್ತೀನಿ. ಸೇಲ್ಸ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ನಮಸ್ಕಾರ. ನಮಸ್ತೆ ಸರ್. ಸೊ ಟೋಟಲ್ ಇದು ಎಷ್ಟು ಎಕರೆ ಪ್ರಾಜೆಕ್ಟ್ ಬರುತ್ತೆ ಇದು? ಸರ್ ಈ ಪ್ರಾಜೆಕ್ಟ್ ಬಂದು ಟೋಟಲ್ ಆಗಿ ಬಂದು ನಿಮಗೆ 160+ ಎಕರ್ಸ್ ಬರೋ ಅಂಥದ್ದು. ಇದು ಹೆಂಗೆ ಅಂತ ಅಂದರೆ ಒಂದು ಪ್ರೀಮಿಯಂ ಲಕ್ಸುರಿ ಪ್ರಾಜೆಕ್ಟ್ ಇದು. ನಿಮಗೆ ಟೌನ್ಶಿಪ್ಪಲ್ಲೇ ಒಂದು ಲಕ್ಸುರಿ ಟೌನ್ಶಿಪ್ ಬರೋ ಅಂಥ ಪ್ರಾಜೆಕ್ಟು ವಿತ್ ಅಮ್ಯುನಿಟೀಸೂ ಕೂಡ ಬರುತ್ತೆ. ಆ ಥರ ನಿಮ್ಗೆ ಹೆಂಗೆ ಅಂತ ಅಂದರೆ ಎಲ್ಲ ನಮ್ಮ ಪ್ರಾಜೆಕ್ಟ್ ಒಳಗಡೆ ನಿಮಗೆ ಫುಲ್ ಫೆಸಿಲಿಟೀಸು ಮತ್ತು ಅಮ್ಯುನಿಟೀಸು ಆ ಥರ ಇರುತ್ತೆ ಸರ್. ಲೊಕೇಶನ್ ವೈಸು ಏನು ಇದು ಲೊಕೇಶನ್ ಎಲ್ಲಿದೆ, ಏನು ನಿಯರ್ ಬೈ ಇದೆ, ಇದೆಲ್ಲ ಸ್ವಲ್ಪ
ಎಕ್ಸ್ಪ್ಲೈನ್ ಮಾಡಿ. ಶೋರ್ ಸರ್, ಡೆಫಿನೆಟಾಗಿ ನಿಮ್ಗೆ ಏನು ಅಂತಂದರೆ ಈಸಿ ಆಕ್ಸೆಸಿಬಿಲಿಟಿ ಮತ್ತು ಈಸಿ ಕನೆಕ್ಟಿವಿಟಿ ಇರೋ ಲೊಕೇಶನು. ನಿಮಗೆ NH4 ಬಂದು ನಿಮಗೆ ವಿತಿನ್ ಫ್ಯೂ ಮಿನಿಟ್ಸ್ ಹೊರಗಡೆ ನೀವು ಕನೆಕ್ಟ್ ಆಗ್ತೀರಾ ನೆಲಮಂಗಲ ಟೋಲ್ಗೂ ಕೂಡ. ಅದಾದಮೇಲೆ ನಮ್ಮ ಪ್ರಾಜೆಕ್ಟ್ ಅಡ್ವಾಂಟೇಜ್ ಏನು ಅಂತಂದರೆ 4 ದಿಕ್ಕಿಂದನೂ ನಿಮಗೆ 80 ಫೀಟ್ ರೋಡ್ ಕನೆಕ್ಟಿವಿಟಿ ಇದೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟಲ್ಲೂ ಕೂಡ. ಅದೊಂದು ಅಡ್ವಾಂಟೇಜ್ ಇದೆ ಸರ್. ಇಲ್ಲಿಂದ ಏರ್ಪೋರ್ಟ್ ಎಷ್ಟು ಕಿಲೋಮೀಟರ್ ಆಗುತ್ತೆ? ಏರ್ಪೋರ್ಟು ನೀವು ಏನಿಲ್ಲ ಅಂತಂದ್ರೆ ಇಲ್ಲಿಂದ ನೀವು ವಿತಿನ್ 40 ಮಿನಿಟ್ಸ್ ಒಳಗಡೆ ನೀವು ರೀಚ್ ಆಗ್ತೀರಾ ಸರ್. 40 to 50 ಮಿನಿಟ್ಸ್ ಒಳಗಡೆ ನೀವು ರೀಚ್ ಆಗ್ತೀರಾ. ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ರೋಡ್ ಕನೆಕ್ಟಿವಿಟಿ, STRR ರೋಡ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಹಾಗಾಗಿ ನೀವು ಇನ್ನೂ ಲೆಸ್ ದೆನ್ 40 ಮಿನಿಟ್ಸ್ ಒಳಗಡೆ ನೀವು ರೀಚ್ ಆಗಿಬಿಡ್ಬೋದು. ಟೋಟಲ್ ಸ್ಪೇಸ್ ಎಷ್ಟು ಎಕರ್ ಇದೆ ಲಾಂಚ್ ಆಗಿದೆ ಇವತ್ತು? ಸರ್, ಟೋಟಲ್ ಆಗಿ ಬಂದು ನಾವು 3 ಫೇಸಸಲ್ಲಿ ಲಾಂಚ್ ಮಾಡ್ತಾ ಇರೋದು. ಈಗ ಸದ್ಯಕ್ಕೆ ಅಫಿಷಿಯಲಿ ನಾವೇನಂದರೆ ಫೇಸ್ 1 ಲಾಂಚ್ ಮಾಡ್ತಾ ಇದ್ದೀವಿ. ಇದು 51 ಎಕರ್ಸ್ 30 ಗುಂಟಾಸ್ ಇದೆ. ನಿಮಗೆ 759 ಪ್ಲಾಟ್ಸ್ ಯೂನಿಟ್ಸ್ ಬರುತ್ತೆ ಇಲ್ಲಿ. ಈಗ ಪರ್ ಸ್ಕ್ವೇರ್ ಫೀಟ್ ರೇಟ್ ಏನಿದೆ, ಸೊ ಏನು ಡೈಮೆನ್ಷನ್ ಇದೆ ಈ ಪ್ರಾಜೆಕ್ಟಲ್ಲಿ? ಸರ್, ನಾವು ಇನ್ನೂ ಏನು ಅಂತಂದರೆ ಅಫಿಷಿಯಲ್ ಲಾಂಚ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ರೆಸ್ಪಾನ್ಸ್ ಬಂದು ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ದು ಮಾತ್ರ ರೆಸ್ಪಾನ್ಸು. ಹಾಗಾಗಿ ಪ್ರೈಸ್ ರೇಂಜ್ ಬಂದು 4899 ಸ್ಟಾರ್ಟ್ ಆಗಿ 5499ವರೆಗೂ ಇದೆ. ನಿಮಗೆ ಇನ್ನೂ ಅಕ್ಯುರೇಟಾಗಿ ಪ್ರೈಸ್ ಗೊತ್ತಾಗಬೇಕು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಟಿಲ್ ದ ಲಾಂಚ್. ಓಕೆ. ಸೊ ಇವತ್ತು ಏನು ನಡೀತಾ ಇರೋದು ಈ ಪ್ರಾಜೆಕ್ಟಲ್ಲಿ? ಇವತ್ತೇನು ಅಂತಂದರೆ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ದು ಒಂದು ಗ್ಯಾದರಿಂಗ್ ನಡೀತಾ ಇದೆ. ಹಾಗಾಗಿ ಅವ್ರಿಗೊಂದು ಫಸ್ಟು ನಾವು ಏನಂತಂದರೆ ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ಅವಕಾಶ ಕೊಡ್ತಾ ಇರೋದು, ಅವ್ರು ಬಂದು ಈ ಬೆಸ್ಟ್ ಆಪರ್ಚುನಿಟಿನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ. ಯಾಕಂತಂದರೆ ಕೆಲವ್ರದ್ದೆಲ್ಲರೂ ಕೂಡ ಪ್ರಿಫರೆನ್ಸ್ ಪ್ಲಾಟ್ಸ್ ಇರ್ತದೆ. ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ಮೊದಲ ಆದ್ಯತೆ ಕೊಟ್ಟು ಅವ್ರಿಗೋಸ್ಕರ ಈ ಈವೆಂಟ್ ಆರ್ಗನೈಸ್ ಮಾಡ್ತಾ ಇರೋದು ಸರ್. ಆಮೇಲೆ ನಿಮ್ಮದು KNS ಕಂಪ್ನಿಯಿಂದ ಇದು ಎಷ್ಟನೇ ಪ್ರಾಜೆಕ್ಟ್ ಲಾಂಚ್ ಮಾಡ್ತಾ ಇರೋದು ಸರ್? ಈಗ ನೋಡಿ, ಅಕ್ರಾಸ್ ಬ್ಯಾಂಗ್ಳೂರ್ ಬಂದು ಒಂದು 35+ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿ ಕೆಲವು ಆಲ್ರೆಡಿ ರಿಸೈಡ್ ಆಗಿದ್ದಾರೆ. ಈ ಪ್ರಾಜೆಕ್ಟು ಏನು ಅಂತಂದರೆ ಒಂದು ವಿಷನ್ ಮತ್ತು ಮಿಷನ್ ಇಟ್ಕೊಂಡು ಬಂದಿರೋವಂಥ ಪ್ರಾಜೆಕ್ಟು. ನಾನು ಹೇಳಿದ್ನಲ್ಲ, ಇದು ಒಂದು ವರ್ಲ್ಡ್ ಕ್ಲಾಸ್ ಲಕ್ಸುರಿ ಅಮ್ಯುನಿಟೀಸು ವಿತ್ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುವಂಥ ಪ್ರಾಜೆಕ್ಟು ಸರ್. ಕಸ್ಟಮರ್ಗೆ ಏನು ಬೆನಿಫಿಷನ್ ಇದೆ ಈ ಪ್ರಾಜೆಕ್ಟಿಂದ? ಆಮೇಲೆ ಪ್ರೈಸ್ ವೈಸ್ ಆಗಲಿ ಅಮ್ಯುನಿಟೀಸ್ ಏನೇನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟಲ್ಲಿ? ಸರ್, ಅದೇ ಕಸ್ಟಮರ್ಗೆ ಬೆನಿಫಿಟ್ ಏನು ಅಂತಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಅವ್ರಿಗೆ ಬೇಕಾಗಿರೋ ಪ್ಲಾಟ್ಸ್ಗಳ್ನ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಈಗ ಬಂದರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು, ನಿಮ್ಮ ಚಾಯ್ಸ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆ ಥರ ನಿಮಗೆ ಆಪ್ಷನ್ಸ್ ಓಪನ್ ಇರುತ್ತೆ. ಒನ್ಸ್ ಎಲ್ಲನೂ ಕೂಡ ಅವೈಲಬಿಲಿಟಿ ಹೋಗ್ತಾ ನಿಮಗೆ ಇನ್ವೆಂಟ್ರಿ ಕಮ್ಮಿ ಆಗ್ತಾ ಇರೋದ್ರಿಂದ ಆಪ್ಷನ್ಸ್ಗಳು ಕಮ್ಮಿ ಬರುತ್ತೆ. ಆಗೇನು ಅಂತಂದರೆ ನಾವು ಪ್ಲಾಟ್ ಕೊಡ್ತೀವಿ, ನೀವು ಅದನ್ನೇ ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈಗ ಬಂದರೆ ನಿಮ್ಮ ಪ್ರಿಫರೆನ್ಸ್ ಪ್ಲಾಟ್ ಇದು ಮಾಡ್ಕೊಬೋದು. ಮತ್ತು ಪ್ರೈಸ್ ರೇಟನ್ನು ಕೂಡ ಅಷ್ಟೇ. ಈಗ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಏನು ಅಂತಂದರೆ ನಾಮಿನಲ್ ಪ್ರೈಸಿಂದನೇ ನಾವು ಸ್ಟಾರ್ಟ್ ಮಾಡೋವಂಥದ್ದು. ಒನ್ಸ್ ಆಫ್ಟರ್ ಡೆವಲಪ್ಮೆಂಟ್ ಆಗ್ತಾ ಇರಬೇಕಂದ್ರೆ ನಿಮಗೆ ಪ್ರೈಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅರ್ಲಿ ಡಿಸಿಷನ್ ಮಾಡಿಕೊಂಡ್ರೆ ಯು ವಿಲ್ ಬಿ ಟೋಟಲಿ ಬೆನಿಫಿಟೆಡ್. ಫಸ್ಟ್ ಕಮ್ ಫಸ್ಟ್ ಸರ್ವಿಸ್. ಹೌದು, ಎಕ್ಸಾಕ್ಟ್ಲಿ. KNS ಸಮೂಹ ಪ್ರಾಜೆಕ್ಟಲ್ಲಿ ಫ್ಯೂಚರ್ ಡೆವಲಪ್ಮೆಂಟ್ ಏನಿದೆ, ಫ್ಯೂಚರಾಗಿ ಏನೇನು ಆಗುತ್ತೆ ಈ ಲೊಕೇಶನ್ ಈ ಪ್ರಾಜೆಕ್ಟಿಂದ? ಸರ್, ಈಗ ಫ್ಯೂಚರ್ ಡೆವಲಪ್ಮೆಂಟ್ ಅಂತಂದರೆ ಟೋಟಲಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, 2000 ಯೂನಿಟ್ಸ್, ಕ್ಲೋಸ್ ಟು 2000 ಯೂನಿಟ್ಸ್ ನಾವು ಬರ್ತಾ ಇದ್ದೀವಿ. ಒಂದು ನಿಮಗೆ ಒಂದು ಟೌನ್ಶಿಪ್, ಲಕ್ಸುರಿ ಟೌನ್ಶಿಪ್ ಇರುತ್ತೆ. ಅದಾದಮೇಲೆ ಕನೆಕ್ಟಿವಿಟಿ ವೈಸೂ ಕೂಡ ಅಷ್ಟೇ. ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಸ್ಟೇಟ್ ಗೌರ್ಮೆಂಟ್ ಅವರು ಏರ್ಪೋರ್ಟ್ಗೆ ಪ್ರಪೋಸಲ್ ಮಾಡಿದ್ದಾರೆ ಲ್ಯಾಂಡು. ಅದೇನಾದರೂ ಕನ್ಫರ್ಮ್ ಆಯಿತು ಅಂತಂದರೆ ಇಲ್ಲೆಲ್ಲ ರಾಕೆಟ್ ಸ್ಪೀಡಲ್ಲಿ ಗ್ರೋತ್ ಆಗ್ತಾ ಇದೆ. ಮತ್ತು STRR ಕೂಡ ಇದೆ. ಆಕ್ಸೆಸಿಬಿಲಿಟಿ ಈಸ್ ವೆಲ್ ಆ್ಯಂಡ್ ಗುಡ್ ಸರ್. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಮೆಟ್ರೋ ಅವರು ಅಪ್ ಟು ನಿಮಗೆ ನೆಲಮಂಗಲದವರೆಗೂ ಕೂಡ ನಿಮಗೆ ಈಗ ಕನ್ಫರ್ಮ್ ಮಾಡಿದ್ದಾರೆ. ಅದನ್ನು ಕೂಡ ಎಲ್ಲ ಆ್ಯಕ್ಸಿಸ್ಗಳೆಲ್ಲನೂ ಕೂಡ ಇರುತ್ತೆ. ಮೇನ್ ಏನು ಅಂತಂದರೆ ಸಿಟಿ ಎಕ್ಟಿಕ್ ಲೈಫಿಂದ ಯಾರ್ಯಾರು ನಿಮಗೆ ಬೇಜಾರಾಗಿದ್ದಾರೋ ಅವರೆಲ್ಲ ಸಿಟಿ ಔಟ್ಸ್ಕರ್ಟ್ಗೆ ಬಂದು ಎಲ್ದಿ ವಾತಾವರಣದಲ್ಲಿ ತಾವೆಲ್ಲನೂ ಕೂಡ ಇಲ್ಲಿ ರಿಸೈಡ್ ಆಗ್ಬೋದು. ಈ ಪ್ರಾಜೆಕ್ಟ್ಗೆ ರೇರಾ ಅಪ್ರೂವಲ್ ಆಗಿದೆ ಅಲ್ಲ ಸರ್? ರೇರಾ ಅಪ್ರೂವ್ಡ್ ಆಗಿದೆ. ಅದಾದಮೇಲೆ BMRDA ಕೂಡ ಇದೆ ನಮ್ಮ ಪ್ರಾಜೆಕ್ಟು. ಎಲ್ಲ ಆಲ್ ಮೇಜರ್ ಬ್ಯಾಂಕ್ಸ್ಗಳಲ್ಲಿ ನಿಮಗೆ ಲೋನ್ ಅಪ್ರೂವಲೂ ಕೂಡ ಆಗಿದೆ. ನಮ್ಮದೆಲ್ಲ ಹಿಂಗೆ ಅಂತಂದರೆ ವೆರಿಫೈಡ್ ಆಗಿರೋವಂಥ ವೆರಿಫೈ ಆಗಿ ಡಾಕ್ಯುಮೆಂಟೇಷನ್ಸು ಎಲ್ಲನೂ ಕೂಡ ಈಸಿ ಡಾಕ್ಯುಮೆಂಟೇಷನ್ ಆಗಿ ನಿಮಗೆ ಲೋನೂ ಕೂಡ ಸಿಗುತ್ತೆ. ಧೈರ್ಯದಿಂದ ನಮ್ಮಲ್ಲಿ ಬಂದು ತಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು KNS ಬಂದು ಒಂದು ನಂಬಿಕೆಗೆ ಅರ್ಹವಾಗಿರೋ ಕಂಪ್ನಿ, ಟ್ರಸ್ಟೆಡ್ ಕಂಪ್ನಿ KNS. ಸೊ ಬುಕ್ಕಿಂಗ್ ಯಾವ ಥರ ಇದು ಮಾಡ್ತೀರಾ? ಲೈಕ್ ಏನು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ? ಸೊ ಯಾವ ಥರ ಪ್ರೋಗ್ರೆಸ್ ಅದೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಶೋರ್. ಈಗ ಬಂದು ಪ್ರೆಸೆಂಟ್ ಸ್ಟೇಜ್ ಬಂದು ನಾವು EOI ಸ್ಟೇಜಲ್ಲಿ ಇದ್ದೀವಿ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ. ಈಗ ಲೊಕೇಶನ್ ಬಂದು ವಿಸಿಟ್ ಮಾಡಿದವ್ರಿಗೆ ಯಾರಿಗೆ ಆಸಕ್ತಿ ಇರುತ್ತೆ ಅವ್ರು ಬಂದು ಒಂದು ಅಪ್ಲಿಕೇಶನ್ ಇರುತ್ತೆ. ಆ ಅಪ್ಲಿಕೇಶನ್ನ ಫಿಲ್ ಮಾಡಿ 1 lakh rupees ಬುಕ್ಕಿಂಗ್ ಅಮೌಂಟ್ ಕೊಟ್ಟು ಕರೆಂಟ್ ಡೇಟೆಡು ಮತ್ತು 2 lakh rupees PDC ಚೆಕ್ ಕೊಡಬೇಕಾಗತ್ತೆ ಸರ್. ಓಕೆ.
ಒನ್ಸ್ ಅಫಿಷಿಯಲ್ ಲಾಂಚ್ ಡೇಟ್ ಅನೌನ್ಸ್ ಆದಮೇಲೆ ಆವತ್ತು ಆ ಇವೆಂಟ್ಗೆ ನಾವು ಎಲ್ಲರನ್ನೂ ಕೂಡ ಕರೆದು ಗ್ಯಾದರ್ ಮಾಡಿಬಿಟ್ಟು ಆವತ್ತು ಪ್ರೈಸ್ ರಿವೀಲ್ ಆಗುತ್ತೆ. ಬೇಸ್ಡ್ ಆನ್ ದಟ್ ನಿಮಗೆ ಆವತ್ತು ಪ್ರೈಸ್ ಯಾವುದು ನಿಮಗೆ ಪ್ಲಾಟ್ ಅಲಾಟ್ ಆಗಿರುತ್ತೆ, ಆ ಪ್ಲಾಟ್ದು ಡಾಕ್ಯುಮೆಂಟೇಷನ್ಸ್ ಎಲ್ಲ ನಿಮ್ಗೆ ಅವತ್ತು ಕೊಟ್ಟಿರ್ತೀವಿ. ಅದಾದಮೇಲೆ ನೆಕ್ಸ್ಟು ತಾವು ಅಗ್ರಿಮೆಂಟ್ಗೆ ಹೋಗ್ಬೇಕಾಗತ್ತೆ. ಒನ್ಸ್ ಪ್ರಾಜೆಕ್ಟು ಪ್ಯಾರಲಲ್ ಆಗಿ ಡೆವಲಪ್ಮೆಂಟ್ ವರ್ಕ್ ಹೋಗ್ತಾ ಇರುತ್ತೆ. ಅದಾದಮೇಲೆ ಒನ್ಸ್ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಬಂದಾಯಿತು ಅಂತ ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾಯಿದ್ದೀವಿ. ಸೊ ಇದು ಪೇಮೆಂಟ್ ಆಪ್ಷನ್ನು 2 ಇಯರ್ಸ್ ಪೇ ಮಾಡ್ತಾರೆ ಆಯಿತಾ? ಸೊ ಯಾವ ಥರ ಪೇಮೆಂಟ್? ಸಪೋಸ್ ಈಗ ನಾವು 60 lakhs ನಾನು ಪ್ಲಾಟ್ ತೊಗೊಂಡಿದ್ದೀನಿ ಇವಾಗ, ಸೊ ಈಗ 3 lakhs ಪೇ ಮಾಡಿದ್ದೀನಿ. ಆಫ್ಟರ್ ಸೇಲ್ ಅಗ್ರಿಮೆಂಟು ಯಾವ ಥರ ಪೇಮೆಂಟ್ ಸ್ಟೇಜ್ ಯಾವ ಥರ ಇರುತ್ತೆ, ಯಾವ ಥರ ಇದು ಮಾಡ್ತೀರಾ ನೀವು? ಸರ್ ನಮ್ದು ಹೆಂಗೆ ಅಂತಂದರೆ ನೋಡಿ ಸರ್, ಇದು ಅಪ್ಕಮಿಂಗ್ ಪ್ರಾಜೆಕ್ಟ್ ಇರೋದ್ರಿಂದ ಫ್ಲೆಕ್ಸಿಬಲ್ ಪೇಮೆಂಟ್ ಇರುತ್ತೆ. ಈಗ ಕೆಲವರು ಒಂದಷ್ಟು ಕ್ಲೈಂಟ್ಸ್ಗಳು ಇರ್ತಾರೆ, ಅವ್ರಿಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಬೇಕು ಅಂತ ಹೇಳಿರ್ತಾರೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಬೇಕು ಅಂದರೆ ವಿತಿನ್ 3 months ಒಳಗಡೆ ನಾವು ಅವ್ರನ್ನ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಕೆಲವ್ರಿಗೆ ಟೈಮ್ ಬೇಕು ಅಂತ ಅಂದರೆ ಅದಕ್ಕೂ ಕೂಡ ಫ್ಲೆಕ್ಸಿಬಿಲಿಟಿ ಇದೆ ನಮ್ಮಲ್ಲಿ, ಅದಕ್ಕೂ ಕೂಡ ಅವ್ರಿಗೂ ಟೈಮ್ ಕೊಡ್ತೀವಿ. ಪ್ಲಾಟ್ ಅಲೋಕೇಶನ್ ಮಾಡ್ಕೊಂಡು ಹೋಗ್ತೀವಿ, ಅವ್ರದ್ದು ಪೇಮೆಂಟ್ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಲೋನ್ ಎಲ್ಲ ಯಾವ್ಯಾವ ಬ್ಯಾಂಕಲ್ಲಿ ಅಪ್ರೂವಲ್ ಆಗುತ್ತೆ, ಅಪ್ರೂವಲ್ ಆಗಿದೆ ಇವಾಗ? ಎಲ್ಲ ಆಲ್ ಮೇಜರ್ ನ್ಯಾಷನಲ್ ಬ್ಯಾಂಕ್ಸ್ಗಳಲ್ಲೆಲ್ಲನೂ ಕೂಡ ಲೋನ್ ಅಪ್ರೂವಲ್ ಆಗಿದೆ. ಲೈಕ್ HDFC, ICI, LIC, ಈವನ್ SBI ಕೂಡ ನಿಮಗೆ ಫಂಡ್ ಮಾಡ್ತದೆ ನಮ್ಮ ಪ್ರಾಜೆಕ್ಟ್. ಸೊ ಲೋನ್ ಎಲ್ಲ ನಿಮ್ಮದೇ ಟೀಮ್ ಇದೆಯಾ? ಸಪೋಸ್ ಯಾರು ಕಸ್ಟಮರ್ ಬರ್ತಾರೆ ಬುಕ್ ಮಾಡಬೇಕು, ಸೊ ಅದೆಲ್ಲ ನೀವೇ ಶೋರ್ ಬ್ಯಾಂಕ್ ಪರ್ಸನ್ನು ನಮ್ಮ ಪ್ರಾಜೆಕ್ಟಲ್ಲೇ ಇರ್ತಾರೆ. ಅವರು ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತಾರೆ. ಸೈಟ್ಗೆ ಒಂದ್ಸತಿ ವಿಸಿಟ್ ಮಾಡಿ, ತಾವು ಇಲ್ಲಿ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾವೇನೇ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ನಿಮಗೆ ಪ್ರಾಜೆಕ್ಟ್ ಹೆಂಗಿದೆ ಅನ್ನೋದು ಒಂದು ಕ್ಲಿಯರ್ ಐಡಿಯಾ ಗೊತ್ತಾಗ್ತದೆ. ಅದಾದಮೇಲೆ ನಮ್ಮ ಟೀಮೂ ಕೂಡ ಇರ್ತಾರೆ, ನಾನು ಕೂಡ ಇರ್ತೀನಿ. ಇಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾರೆ, ಪ್ರಾಜೆಕ್ಟ್ ಡೀಟೇಲ್ಸ್ ಕೊಡ್ತಾರೆ, ಅಪ್ಕಮಿಂಗ್ ಡೆವಲಪ್ಮೆಂಟ್ಸ್ ಏನೇನಿದೆ ಅದರದ್ದೆಲ್ಲನೂ ಕೂಡ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಈ ಪ್ರಾಜೆಕ್ಟಲ್ಲಿ ನೀವು ಕಸ್ಟಮರ್ ಬಂದರೆ ಲೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಸೊ ಎಲ್ಲ ನೋಡ್ಬೋದು ಈ ಪ್ರಾಜೆಕ್ಟಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು ಸರ್, ನೋಡಿ ಇಂಗ್ಲೀಷಲ್ಲಿ ನಿಮಗೆ ಒಂದು ಸೆಂಟೆನ್ಸ್ ಇದೆ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ. ಅದನ್ನು ನಾವು ಮತ್ತು ನಮ್ಮ ಕಂಪ್ನಿ ಎಲ್ಲ ಸ್ಟ್ರಾಂಗ್ ಆಗಿ ನಂಬಿರೋದ್ರಿಂದ ನಾವು ಆದಷ್ಟು ಸೈಟ್ ವಿಸಿಟ್ಗೆ ಪುಷ್ ಮಾಡ್ತೀವಿ. ಸೈಟ್ ವಿಸಿಟ್ ಬಂದರೆ ಯು ವಿಲ್ ಫೀಲ್ ದ ಪ್ರಾಜೆಕ್ಟ್ ಹೆಂಗೆ ಡೆವಲಪ್ಮೆಂಟ್ ಆಗ್ತಾ ಇದೆ, ಹೆಂಗೆ ಅಪ್ಕಮಿಂಗ್ ಬರೋ ಅಂಥ ಡೆವಲಪ್ಮೆಂಟ್ಸ್ಗಳೆಲ್ಲ ಇದೆ ಅಂತ ತಮಗೆ ಗೊತ್ತಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಸ್. ಓಕೆ ಪ್ಲೀಸ್. ಸೈಟ್ ವಿಸಿಟ್ಗೋಸ್ಕರ ಅಂದರು. ಬೆಂಗಳೂರಲ್ಲಿ ನೆಲಮಂಗಲದಲ್ಲಿ ಸೊ ನೀವು ಫ್ಯೂಚರ್ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ ಅಂದರೆ ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ಸೊ ಈ ಪ್ರಾಜೆಕ್ಟಲ್ಲಿ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು, ಏನಾದರೂ ಬೇಕು ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ನಿಮಗೆ ಪ್ರಾಜೆಕ್ಟ್ ಇನ್ಫಾರ್ಮೇಷನ್ನು ಕನ್ನಡದಲ್ಲಿ ಬೇಕು ಅಂದರೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ.